ಗೌಡ್ರ ಮನೆಗೆ ಬರ್ತದೆ ರೀ. ಇಲ್ಲಿ ಬಂದ ಇಲ್ಲಿ ಪೂಜೆ ಮಾಡ್ಕೊಂಡ್ರಿ, ನಾಷ್ಟ ಮಾಡಿರಿ, ಪಾದಯಾತ್ರೆ ಚಾಲು ಆಕೈತ್ರಿ. ಎಷ್ಟು ದಿನಕ್ಕೆ ಹೋಗಿ ಮುಡ್ತಾರಲ್ಲ ಶ್ರೀಶೈಲ? ಒಂದು 15 ದಿವಸ ಹೋಗತ್ರಿ. ಯುಗಾದಿಗೆ ಅಂದ್ರೆ ಅಲ್ಲಿರ್ಬೇಕು ರೀ. ಯುಗಾದಿಗೆ ಅಂದ್ರೆ ಹೋಗ್ಬೇಕು. ಈ ಎತ್ತ ಅದು ತೊಗೊಂಡು ಹೋಗ್ತಾರೋ ಏನು ವಾಡಿಕೆ ರೀ ಎತ್ತಿಂದು? ಇದು ಹಳದಿ ಪದ್ಧತಿಯಿಂದ ಬಂದತ್ರಿ. ಅಜ್ಜ ಮುತ್ತನ ಕಾಲ್ಕರಿ ತಂದ ರೀ. ಇದನ್ನು ನಾವು ಮಾಡ್ಕೊಂಡು ನಾವು ನಡ್ಸ್ಕೊ ಗೌಡ್ರಿ ರೀ. ನಾವು ಇವ್ರ ಮೊದ್ಲಿಂದ ನಡ್ಸ್ಕೊತ ಹೊಂಟಾರ್ರಿ. ಯಾವ ರೀತಿ ನಡ್ಸ್ಕೊಂಡು ಹೊಂಟಾರಿ ಏನು ಅಂದ್ರೆ ಅದು ಇತಿಹಾಸ ಐತ್ರಿ ಅದಕ್ಕೆ ರೀ. ಅದು ಪರಂಪರೆ ಏನು ಬಂದೈತಿ ಹಂಗೆ ಮಾಡ್ಕೊತ ಹೊಂಟಿದ್ವಿ ರೀ. ಎತ್ತೂ ಈ ಪಾದಯಾತ್ರೆ ಜೋಡಿ ಹೋಗ್ತಾರ? ಯಾವ ಮೊದ್ಲಿಂದ ಹೊಂಟೈತ್ರಿ. 700-800 ವರ್ಷ ಆತ್ರಿ ಹೊಂಟೈತ್ರಿ. 700 ವರ್ಷ ಯಾಕೆ ತೊಗೊಂಡು ಹೋಗಿದ್ರಿ ಅದನ್ನ ಎತ್ತ? ಅಥವಾ ಶಿವನ ವಾಹನ ಅಂತ ಹೇಳಿ ಅಥವಾ ದಾರಿ ಇಲ್ರಿ, ದಾರಿ ತೋರ್ಸಕತ್ತಂದ ತೊಗೊಂಡು ಹೋಗ್ಯಾರ. ಈಗಾದ್ರೂ ತೊಗೊಂಡು ಹೋಗತ್ತಾರ? ತೊಗೊಂಡು ಹೋಗ್ತಾರೆ. ವಾಡಿಕೆನ ಐತ್ರಿ, ತೊಗೊಂಡು ಹೋಗ್ತಾರೆ. ಈ ಶ್ರೀಶೈಲ ಬೆಟ್ಟ ಎಲ್ಲ ಏರ್ತದೆ? ಏರ್ತತ್ರಿ. ತಿರುಗಿ ಮರಳಿ ಮತ್ತೆ ಮರಳಿ ಬರ್ ಮುಂದೆ ನಡ್ಕೊತಾನೆ ಬರ್ತಾರ್ರಿ. ಹೋಗೋ ಮುಂದೆ ನಡ್ಕೊತ ಹೋಗ್ತಾರೆ, ಬರ್ ಮುಂದೆ ನಡ್ಕೊತ ಬರ್ತಾರ್ರಿ. ಪ್ರತಿ ವರ್ಷ ಯುಗಾದಿಗೆ ಹೋಗೋದು ವಾಡಿಕೆ? ಪ್ರತಿ ವರ್ಷ ಯುಗಾದಿ ಹೋಗ್ರಿ. ಶ್ರೀಶೈಲದಾಗ ಹೋಗಂಟ್ಲೆ ನಿಮ್ಮ ಗ್ರಾಮದ ಕಂಬಿಗೆ ಏನೋ ವಿಶೇಷತೆ? ಹೌದ್ರಿ. ಹೋದ ತಕ್ಷಣ ದ್ವಾರ ಬಾಗಿಲು ಐತ್ರಿ. ದ್ವಾರ ಬಾಗಿಲ್ದಾಗ ನಮ್ಮ ಕಂಬಿನ ಮುಂದೆ ಹೋಗಿ ಕುಂಡಿರ್ತೈತ್ರಿ. ನಮ್ಮ ಹೋಗಿ ಕಂಬಿ ಹೋಗಿ ಕುಂಡಿರ್ತಾನೆ ಅವ್ರ ಗುಡಿಯವ್ರು ಉಸ್ಕೋತ ಬರ್ಸ್ಕೊತ ನಮ್ಮ ಕಂಬಿ ಕುಂಡ್ರಂತನ ಬರ್ತಾರ್ರಿ. ಯಾರು ಬರ್ತಾರೆ? ಗುಡಿಯಾನವ್ರು ಬರ್ತಾರೆ. ಕಮಿಟಿ ಅವ್ರು, ಶ್ರೀಶೈಲ ಕಮಿಟಿ ಅವ್ರ ಉಸ್ಕೋತ ಬರ್ಸ್ಕೊತ ಕರೆಕ್ಟ್ ಬರ್ತಾರೆ. ಏನ್ರಿ ಅದು ಪ್ರಸ್ತುತ ಅಂದ್ರೆ ಯಾವಾಗ ಹಿಡ್ಕೊಂಡು ಈ ಪರಂಪರೆ? ಅದು 700 ವರ್ಷ ಹತ್ರ. ಅದು 700 ವರ್ಷ ಹತ್ರ. ಏನ್ ಹೇಳ್ತೀರಿ? ಇದು ನಿಮ್ಮೂರ್ದೊಂದು ಹೆಮ್ಮೆ? ಹೆಮ್ಮೆ ವಿಷಯ ರೀ. ಅಂತ ಒಂದು ಪರರಾಜ್ಯದೊಳಗೆ ಹೋಗಿ ಶೇಗುಣಸಿ ಗ್ರಾಮಕ್ಕೆ ಒಂದು ಕುಗ್ರಾಮ ಇದು. ಹೌದ್ರಿ. ಅಂತ ಗ್ರಾಮಕ್ಕೆ ಒಂದು ಬೆಲೆ ಕೊಡ್ತಾರಂದ್ರೆ ಇದ್ರ ಬದಲು ನೀವೇನು ಸಂತೋಷ? ಹೆಮ್ಮೆ ಅನಿಸ್ತೈತ್ರಿ. ನಾವು ರೀ, ನಮ್ಮ ಊರನ್ನ ಹಿರಿಯರ್ ರೀ, ಊರ್ ಜನ ರೀ, ಸ್ವಾಮಿಗಳು ರೀ, ಇದೆಲ್ಲ ಒಂದು ಹೆಮ್ಮೆ ವಿಷಯ ರೀ. ಎಲ್ಲಾರನ್ನು ಕರ್ಕೊಂಡು ನಾವು ಮಾಡ್ತೀವಿ ರೀ. ನಾವೆಲ್ಲ ನೋಡಿದೀವಿ, ಯಾರನ್ನೂ ಬಿಡಂಗಿಲ್ಲ ರೀ. ವಿಶೇಷ ಎಲ್ಲಾರನ್ನು ಕರ್ಕೊಂಡು ಮಾಡ್ತೀವಿ ರೀ. ಇಲ್ಲಿ ಎಲ್ಲ ದಿವಟಿಗೆ ಸುಗೆ ಅನ್ಯ ಜಾತಿಯವ್ರು ಹಿಡಿದ್ರು. ಇದೆಲ್ಲ ಜಾತಿ ಇದನ್ನ ಪಾಲನೆ ಇಲ್ದ ನೀವು ಎಲ್ಲರೂ ಗ್ರಾಮಸ್ಥರು ಒಟ್ಟಾಗಿ ಎಲ್ಲರೂ ಕೂಡಿರಿ, ಎಲ್ಲಾರನ್ನು ಕರ್ಕೊಂಡು ಮಾಡ್ತೀವಿ ರೀ. ಯಾರನ್ನೂ ಬಿಡಂಗಿಲ್ಲ ರೀ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಎಲ್ಲ ಜಾತಿಯವ್ರು ಹಿಡ್ಕೊಂಡು ಮಾಡ್ತೀವಿ ರೀ. ಯಾವುದೇ ಜಾತಿ ಭೇದ ಇಲ್ಲ. ಎಷ್ಟು ದಿನಕ್ಕೆ ಹೋಗಿ ಮುಡ್ತೀರಿ ಸರ್? ಇದು 15 ದಿವ್ಸಕ್ಕೆ ಹೋಗಿ ಮುಡ್ತೈತೆ ರೀ ಕಂಬಿ. 15 ದಿವ್ಸ ತನಕ ಪಾದಯಾತ್ರೆ ಮಾಡ್ತಾರೆ ರೀ. ಅದು ಪಾದಯಾತ್ರೆ ನಮ್ಮ ಶೇಗುಣಸಿ ಕಂಬಿ ಹೋತಂದ್ರೆ ಹಿಂದೆ ಜಾತ್ರೆಗಳು ಬಂದು ಕೂತ್ ಬರ್ತಾವ್ರಿ. ಪಾದಯಾತ್ರೆ ಪೂರ್ತಿನ ರೀ? ಪೂರ್ತಿ. ನಿಮ್ಮ ಗ್ರಾಮದಿಂದ ಎಷ್ಟು ಜನ ಹೋಗ್ತಾರೆ? ಏನು ಹೇಳಕ್ ಬರೋದಿಲ್ಲ ರೀ. ಇಷ್ಟ ಜನ ಹೋಗ್ತಾರೆ ಹೇಳಕ್ ಬರೋದಿಲ್ಲ ರೀ. ಹೋಗ್ತಾರೆ, ಪ್ರತಿ ವರ್ಷ ಹೋಗ್ತಾರೆ. ಶೇಗುಣಸಿ ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರೆ ರೀ ಪೂರ್ವ ಜನ್ಮದ ಹಿಡಿದಾನ ಅದು ನಡ್ಕೊತ ಹೋಗುವಂಥ ಕಂಬಿ ನಮ್ಮದು. ಆಗ ರಸ್ತಾನೂ ಇದ್ದಿದ್ದಿಲ್ಲ ರೀ, ಯಾವ ರೋಡು ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ, ಬಸ್ಸು ಇಲ್ಲ, ಏನೂ ಇಲ್ಲ. ಆಗ ಆ ಟೈಮ್ದಾಗ ನಮ್ಮ ಕಂಬಿ ಏನು ಎತ್ತಿತ್ತಲ್ಲ ಅದ ಮುಂದೆ ಹಾದಿ ತೋರಿಸ್ಕೊಂಡು ಹೋಗೋದು ರೀ. ಆ ಎತ್ತಿನ ಕೂಡ ನಾವು ಬೆನ್ನತ್ತಿ ಹೋಗೋದು. ಆಗೆಲ್ಲ ರೋಡ್ ಏನಂದ್ರೆ ಕಂಟ್ಯಾಗ ಹಾದು ಹೋಗೋ ಪರಿಸ್ಥಿತಿ ಇತ್ತಾಗ, ಗುಡ್ಗಾಡ್ದಾಗ ಹಾದು ಹೋಗ್ಬೇಕಾಗಿತ್ತು ರೀ. ಅದರಿಂದ ನಮ್ಮ ಎತ್ತು ಅಂದಿನ ಹಿಡಿದ ನಾವು ಹಿಂದಿನ ಅದನ್ನು ಕಂಟಿನ್ಯೂ ಐತ್ರಿ ನಮ್ದು. ನಮ್ಮ ಕಂಬಿ ಅಂದರೆ ಶೇಗುಣಸಿ ಕಂಬಿ ಬರೋತಕ್ಕ ಶ್ರೀಶೈಲ ಬಾಗಲ ತೆಗಿತಿಲ್ಲ ಮೊದಲು ಆಗ್ರಿ. ಅಲ್ಲಿ ಶ್ರೀಶೈಲ ಗುಡಿ ಒಳಗನ ನಮ್ಮದೊಂದು ಜಾಗ ಐತ್ರಿ. ಏನು ರೀ ನಮ್ಮ ಕಂಬಿ ಕುಣಿಸ್ಲಾಕ. ಮತ್ತು ಆಗಿಂದ ಹಿಡ್ದ ನಮ್ಮ ಕಂಬಿ ರೀ ನಡ್ಕೊತ ಹೋಗೋದೈತಿ, ನಡ್ಕೊತ ಹೋಗೋದೈತಿ. ಈಗಿನ ಪರಿಸ್ಥಿತಿ ಒಳಗಿನ ಕಂಬಿ ಅಲ್ರಿ ಅದು. 400 ವರ್ಷದ ಮುಂದಿನ ಇತಿಹಾಸ ಐತಿ ಅದು. ಅದಕ್ಕಿಂತ ಪೂರ್ವನೂ ಐತ್ರಿ ಅದು. ಈಗ ನಾವು ಅದನ್ನು ನೋಡಕ್ಕೆ ಹೋದ್ರೂ ಈಗಾದ್ರೂ ನಮ್ಮ ಜಾಗ ರೀ. ನಾವು ಯಾವ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಮಂದಿಗೈತೆ ನಾವು ದಡ ಹೋಗಿ ದಡ ಬರೋರಲ್ರಿ. ದಿವಸ ನಾವು ಮುಂಜಾನೆ ಟೈಮ್ಗೆ ಎಲ್ಲಿ ಯಾವ ಊರಿಗೆ ಹೋಗ್ಬೇಕು, ಎಲ್ಲಿ ಪ್ಯಾನ ಮಾಡಬೇಕು, ಮಧ್ಯಾಹ್ನ ಎಲ್ಲಿ ಪ್ಯಾನ ಮಾಡಬೇಕು, ಮುಂದೆ ಸಂಜೆ ಪ್ಯಾನ ಎಲ್ಲಿ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕ್ರಿ ನಾವು. ಹಾದಿ ಸಮೀಪತ್ತೇಳಿ ಹೋಗಂಗಿಲ್ಲ, ಹಾದಿ ದೂರ ಹತ್ತಿತ್ತು ಹೋಗಂಗಿಲ್ಲ. ಎಲ್ಲ ನಾವು ನಮ್ಮ ಜಾಗಕ್ಕೆ ನಾವು ಹೋಗ್ಬೇಕು. ಅಲ್ಲಿ ಅಷ್ಟು ಭಕ್ತರು ಅದಾರ. ಅದಕ್ಕೆ ಆಂಧ್ರದಾಗೂ ಅಷ್ಟು ಭಕ್ತರು ಅದಾರು, ಕರ್ನಾಟಕದಾಗೂ ಅಷ್ಟು ಭಕ್ತರು ಅದಾರ. ಈ ಕಂಬಿ ವಿಶೇಷ ಅಂದರೆ ಯಾವ ಕಂಬಿನೂ ಇನ್ಗತಕ್ಕ ಯಾರು ಎಲ್ಲರೂ ಬಸ್ಸಿಗೆ ಹೋಗೋರ, ಬಸ್ಸಿಗೆ ಬರೋರು. ಆಗಿನ ಟೈಮ್ದಾಗ ಹೋಗ್ಬೇಕಾದ್ರೆ ರೀ ಬರೀ ಹುರುಡಿ ಕರಡಿ ನಮ್ಮ ಕಂಬಿ ಒಳಗೆ ನಮ್ಮನ್ನ ಕ್ವಾಡ್ಲಿ ಲಾಟನ ಎಲ್ಲ ಐತ್ರಿ. ಅದು ತಿಳ್ತಾನೆ ರೀ. ಆ ವಿಷಯನ ಬಿಟ್ಟೇ ಇಲ್ರಿ ಅವ್ರು, ಎಲ್ಲ ಐತ್ರಿ ಅದು. ಈಗಾದರೂ ಒಂದು ತೊಡೆ ಅಲ್ಲಿ ಹಾದಿ ಐತ್ರಿ. ಈಗ ಆ ಹಾದಿ ಒಳಗೆ ಎತ್ತ ಬಿಟ್ಟರೆ ತಾನೇ ಹೋಗ್ಕೋತಿರೋದು. ಅದಕ್ಕೇನು ಹಗ ಹಚ್ಚಂಗಿಲ್ಲ, ಯಾರು ಕೊಂಡಂಗಿಲ್ಲ, ಯಾರು ಹೊಡ್ಯಂಗಿಲ್ಲ. ನಮ್ಮ ಸ್ವಾಮಿಗಳು ಏನಿರ್ತಾರಲ್ಲ, ಸ್ವಾಮಿಗಳು ಅಷ್ಟೇ ಅವ್ರು 4 ಮಂದಿ ಸ್ವಾಮಿಗಳು ಹೋಗ್ತಾರೆ ಅದ್ರ ಕೂಡ. ಮತ್ತು ಉಳಿಕಿದ್ದ ಏನೈತ್ರಿ ಅದು ದೇವಸ್ಥಾನದಾಗ ನಮ್ಗೆ ಈಗ ಅಲ್ಲಿ ಜಾಗನ ನಮ್ದು ಈಗೆಲ್ಲ ಅದು ಕಮಿಟಿ ಮೀಸಲಾತಿ ಇತ್ತು ಅಲ್ಲಿ ಇದ್ರೂ ಈಗ ನಮ್ಗೆ ಗೌರ್ಮೆಂಟ್ ತಾಬಿಲ್ದ ಹೋದ ಬಳಿಕ ಈಗೆಲ್ಲ ಅದನ್ನು ಗೌರ್ಮೆಂಟ್ ಎಲ್ಲ ಅಕೌಂಟ್ ಮಾಡ್ಕೊಂಡೈತಿ. ಅದಕ್ಕೆ ನಮ್ಗೆ ಜಾಗನೂ ಕೊಡ್ಬೇಕು ಅವ್ರು.
ನಮ್ಮ ಕಂಬಿ ಕುಂಡಿಸ್ಲಾಕ. ಅಲ್ಲಿ ಊದ್ಲಕ್ಕ ಬಾರಿಸ್ಲಕ್ಕ ಕರ್ಕೊಂಡು ಬರ್ತಾರ. ಹಾಂ ಕರ್ಕೊಂಡು ಬರ್ತಾರೆ. ಅದು ಬೇಕಾ ಕರ್ಯಾಕು ಬರ್ಬೇಕ್ರಿ ಅವ್ರ ಮೊದಲು ಪೇಳೆ ಹಿಡಿದು ಐತ್ರಿ ಅದು ಪದ್ಧತಿ ಅಲ್ಲ. ಈಗೂ ಐತಿ. ಈಗೇನು ಈಗ ಅಷ್ಟಾನೇ ಇಲ್ರಿ ಈಗ ಮಾತು ನಾವ ತರ್ಬೇಕಾಗೈತೆ ಅವ್ರು ನೋಡಕ್ ಕೊಟ್ಟು ಈತನ ಇಲ್ಲ ಮತ್ತು ಗೌರ್ಮೆಂಟ್ ಆಗೈತೆ ಅದು ಬರ್ರಿ ರೊಕ್ಕ ಗಂಟೆ ಬಿಡೋರು ಅವ್ರ ಈತನ್ರಿ. ಈಗ ನಮ್ಮ ಶೇಗುಣಿಸಿ ಗೌಡ್ರು ವಾಡ್ಯದಿಂದ ಹೋಗುದ್ರಿ ಅದು ತೀತನ್ ಗೌಡ್ರು ವಾಡ್ಯದಿಂದ ಅಲ್ಲಿ ಅದು ಇರೋದು ಅಲ್ಲೇ ಐತ್ರಿ. ದೇವರು ಅಲ್ಲೇನೂ ಇರ್ತೈತಿ, ಕಂಬಿನೂ ಅಲ್ಲೇ ಇರ್ತೈತಿ ರೀ. ಇವತ್ತು ಹುಳಿವಿನ ದಿವ್ಸ ಜಾಗ ಬಿಡ್ತಂದ್ರಿ ನಮ್ಮದು ಅಮಾವಾಸ್ಯೆ ನಾಳೆ ಇರ್ತಾನೆ ಹೋಗ್ಬೇಕು ಸಿರಿಸೇಲ್ಕೆ. ನಾವು ದೌಡು ನಡಿತೀವತ್ತೆ ಅಂದ್ರೆ ದೌಡು ಹೋಗಿ ಮುಟ್ಟಂಗಿಲ್ಲ ರೀ. ನಾವು ಭಾಳ ನಡಿತೀವಿ ಅಂದ್ರೆ ಹೋಗಿ ಮುಟ್ಟಂಗಿಲ್ಲ. ಮತ್ತು ಅಲ್ಲಿ ಯಾವ ದಿವ್ಸ ಜಾಗ ಬಿಡ್ಬೇಕಂದ್ರೆ ರೀ ನಾವು ತೇರು ಎಳೆದು ರೂಪಾಯಿ ರಾತ್ರಿ 12 ಗಂಟೆಗೆ ನಾವು ಅಲ್ಲಿ ಜಾಗ ಬಿಡ್ಬೇಕು. ಮತ್ತು ತಿರುಗಿ ವಾಪಸ್ ನಡ್ಕೊತ ಬರ್ಬೇಕು. ಹಾಂ ನಾವು ಯಾವ ಬಂದ ದಾರಿಲೇ ಇರ್ತೀವಿಲ್ಲ ಅದ ದಾರಿಲೇ ತಿರುಗಿ ಹೋಗ್ಬೇಕು ನಾವು. ಹಿಂಗೆ ನಮ್ಮದು ಬಾಳಿಕೆ ಐತ್ರಿ ಮೊದಲಿಂದ ಹಿಡಿದು. ಅದು ಈ ಸಮೀಪಕ್ಕೈತೆ ತಕಡೆ ಹೋಗೋದು ಇಂಥ ಪದ್ಧತಿ ಏನಿಲ್ಲ ಅಲ್ಲಿ ರೀ. ಮತ್ತು ಆ ಊರಿಗೆ ನಮ್ಮ ಶೇವಣಿಸಿ ಕಂಬಿ ಬಂದ್ರನ ಅಲ್ಲಿ ಅಂಥ ಭಕ್ತರಿದ್ದಾರೆ. ಈಗ ಆಂಧ್ರದಾಗಲಿ ಹೋಗಲಿ, ಈಗ ಕರ್ನಾಟಕದಾಗ ಇರಲಿ, ಎಲ್ಲೇ ಇದ್ದರೂ ಅವ್ರು ಸಂಜೆಗೆ ಆ ಜಾಗಕ್ಕೆ ಅಲ್ಲಿ ಹೋಗಬೇಕು, ಅಲ್ಲಿ ಮಂಗಳಾರತಿ ಮಾಡಬೇಕು, ಅಲ್ಲಿ ಪ್ರಸಾದ ಮಾಡಬೇಕು. ಮಧ್ಯಾಹ್ನದಾಗ ಎಲ್ಲಿ ಹೋಗ್ಬೇಕಲ್ಲ ಅಲ್ಲೇ ಹೋಗ್ಬೇಕು. ಹಿಂಗೆ ಅದರ ಮುಂಜಾನೆ ನಾಷ್ಟ ಒಂದು ಜಾಗದಾಗ, ಮಧ್ಯಾಹ್ನ ಊಟ ಒಂದು ಜಾಗದಾಗ, ಸಂಜೆ ಊಟ ಒಂದು ಜಾಗ. ಮಂಗಳಾರತಿ ಪೂಜೆ ಎಲ್ಲ ಆಗಬೇಕ್ರಿ ಅಲ್ಲಿ. ನಮ್ಮ ಕಂಬಿ ಬರ್ತಕ್ಕ ಯಾರು ನಡೆಯಂಗೇ ಇಲ್ಲ ಅಲ್ಲಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಂದು ಅವಿನಾಭಾವ ಹಾಂ ಸಂಬಂಧ ಇದು ಶೇಗುಣಿಸಿ ಅಂತ ಬೇಕಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲಿ ಹಂಗೆ ಐತಿರಿ ಇದು ಪರಿಸ್ಥಿತಿ. ಹಂಗೈತಿರಿ ಇದು ಎಮ್ನೋರ್ಲೆ ಬಾರ ಜ್ಯೋತಿರ್ಲಿಂಗದವ್ರಿಗೆ ಪ್ರಸಿದ್ಧ ಲಿಂಗ ಐತಿರಿ ಇದು. ಯಾವುದ್ರಿ ಶ್ರೀಶೈಲ ಅದ ನಮ್ಮದು ಪೈಲೆ ಹಿಡಿದ ನಮ್ಮ ಗೌಡ್ರು ವಾಡಿದಿಂದ ನಾವು ಹೋಗೋದು. ಗೌಡ್ರು ಇದ್ರದಿಂದ ಕಂಬಿ ಅದು. ಹಾಂ ಎಮ್ಮೆ ಇಲ್ಲಿ ಎಲ್ಲರೂ ಕೂಡಿ ಎಲ್ಲ ನೋಡ್ರಲ್ಲ. ಇನ್ನೂ ಒಂದು ಅರ್ಧ ತಾಸಿನಾಗ ನೋಡ್ರಿ ಇದು ಊರು ರೋಡ್ ಇರ್ಸಂಗಿಲ್ಲ ಅಷ್ಟು ಮಂದಿ ಹೋಗಕತ್ತ. ಎಲ್ಲ ಜಾತಿ ಅವ್ರು ಹೋಗ್ತಾರಿ. ಇದಕ್ಕೆ ಯಾವ ಜಾತಿನೂ ಇಲ್ಲ, ಏನೂ ಇಲ್ಲ. ವಿಶೇಷವಾಗಿ ಮುಸ್ಲಿಮ್ ಕೂಡ ಎಲ್ಲರೂ ಸರ್ವ ಸಮ್ಮೇಳನ ಇದೆಲ್ಲ. ಮತ್ತು ಇನ್ನೊಂದು ವಿಶೇಷ ಐತ್ರಿ ಇದಕ್ಕೆ. ಇಂದು ನಮ್ಮ ದೇವ್ರು ಹೋತಂದ್ರೆ ತಿರುಗಿ ಬಂದು 5 ದಿವಸ ಆಗೋ ತಕ್ಕ ಯಾವುದೂ ಒಂದು ವ್ಯವಹಾರ ಮಾಡೋಂಗಿಲ್ಲ, ಒಂದು ಹೊಸ ಕೆಲಸ ಮಾಡೋಂಗಿಲ್ಲ, ಹೆಣ್ಗಂಡು ನೋಡೋಂಗಿಲ್ಲ, ಮದುವೆ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಒಂದು ಕಸಬಾರಿಗೆ ಸುಖಿ ತರೋಂಗಿಲ್ಲ ನಾವು. ಅಷ್ಟು ಪದ್ಧತಿ ನಮ್ಮ ಎಲ್ಲ ಮನೆಗಳಾಗ. ಹಾಂ ಏನು ಒಟ್ಟು ಮನೆಗೆ ಏನು ಹತ್ತಲ್ಲ ಅದನ್ನ ಏನೂ ಮಾಡೋಂಗಿಲ್ಲ ಹೊಸದು. ದೇವ್ರು ತಿರುಗಿ ಬಂದು 5 ದಿವಸ ಆಗ್ಬೇಕ್ರಿ. ಮತ್ತೆ 5 ದಿವಸ 5 ದಿವಸ ಆದ ಮತ್ತೆ ಅಲ್ಲಿ ತಮ್ಮದಡಿ ಬರ್ತಾರೆ ರೀ ಅವರು. ಹುಣ್ಣಿಮೆ ದಿವಸ ತಮ್ಮದಡಿ ಬರ್ಬೇಕ್ರಿ ಅವರು. ಅಮಾಸಿದ ಮರುದಿನ ಜಾಗ ಬಿಟ್ರಂದ್ರೆ ಹುಣ್ಣಿಗೆ ಮರುದಿನ ಮತ್ತೆ ಅಲ್ಲಿ ಬರ್ಬೇಕು ಅವರು ತಮ್ಮದಡಿ. ಆಯ್ತು ಮತ್ತೆ ಊರನ್ನ ಕೂಡಿ ಬಾರಿಸೋತು ಹೋಗಿ ಕರ್ಕೊಂಬರೋದು. ಅಲ್ಲಿ ಗೌಡ್ರು ವಾಡ್ಯದಾಗ 5 ದಿವಸ 5 ದಿವಸ ಆಕೈತಿ ರೀ. 5 ದಿವಸ ಮಂಗಳಾರತಿ ಇದು ಎಲ್ಲ ನಡಿತೈತಿ. ಊರಣ್ಣವರೆಲ್ಲ ಬೆಲ್ಲ ಹಚ್ಚೋರು ಬೆಲ್ಲ ಹಚ್ಚೋದು, ಬಣ ಕೊಡೋರು ಬಣ ಕೊಡೋದು. ಅದು ಎಲ್ಲ ಮುಗಿದ್ಬೇಕು. ಸ್ವಾಮಿಗಳು ಊಟ ಮಾಡಿಸ್ಬೇಕು. ಆಯ್ತು ನಮ್ಮ ವ್ಯವಹಾರ ಚಲೋ. 2 ತಿಂಗಳು ಬಂದು ನೋಡ್ರಿ ಇಲ್ಲಿದ ಹಿಡೋದ. ಇದೆಲ್ಲ ಮೊದಲಿಂದ ಪದ್ಧತಿ ರೀ. ಇದೇ ಜಾತಿ ಅದೇ ಜಾತಿ ಅನ್ನೋದು ಇಲ್ಲಿ ಏನೂ ಇಲ್ಲ, ಎಲ್ಲನೂ ಸರಸ ಮಾಡತ್ತಿ. ನನ್ನ ಹೆಸರು ತಮ್ಮಣ್ಣಪ್ಪ ಶಿವಲಿಂಗಪ್ಪ ತೇಲಿ. ಏನ್ ಹೇಳ್ತೀರಿ? ಪರಂಪರೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ. ಆಚರಣೆ ಮಾಡ್ಕೊಂಡು ಬಂದೇವಿ. ಹೌದು, ಭಾಳ ಶ್ರಮ ಇರ್ತೈತಿ. ಎಲ್ಲ ಜನರೂ ಶ್ರಮ ಪಡ್ತಾರೆ. ಗೌಡ್ರ ಅಂಡ್ರ ಹೋಗ್ತೈತಿದ್ದು. ಸೊ ಇದೊಂದು ಹೆಮ್ಮೆನೂ ಅನ್ಬೋದು. ಮತ್ತು ಅಷ್ಟೊಂದು ಭಕ್ತಿಯಿಂದನೂ ಮಾಡ್ತಾರೆ. ಇದನ್ನ ಹೋಗ್ತಾರೆ. ಹಂಗೆ ಕಂಬಿ ಹೊರೋರಿಗೆ ಅವರೆಲ್ಲ ತೊಗೊಂಡೋಗೋರಿಗೆ ಅವ್ರಿಗೆ ಒಂದೊಂದು 9 ಎಕರೆ ಹೊಲ ಹಚ್ಚೇವಿ. ಆಮೇಲೆ ಪೂಜೆ ಸ್ವಾಮಿಗಳಿಗೆ ಒಂದು 5 ಎಕರೆ ಹೊಲ ಹಚ್ಚೇವಿ. ಸೊ ಎಲ್ಲರೂ ಅವ್ರವ್ರದ್ದು ಕೆಲಸ ಅವ್ರವ್ರದ್ದು ಇದು ಪ್ರತಿ ವರ್ಷ ಇದು ಒಂದು ರೂಢಿ ಇದ್ದಂಗೆ ಐತೆ. ಅದ್ರ ಪ್ರಕಾರ ಇದು ಮಾಡ್ತೀವಿ. ವಾಡಿಕೆಯನ್ನು ಆಚರಿಸ್ಕೊಂಡು ಹೊಂಟೇರಿ, ಆಚರಿಸ್ಕೊಂಡು ಹೊಂಟೇವ್ರಿ ನಾವು. ಮುಂದುವರ್ಸಿರಿ. ಸೊ ಮುಂದುವರ್ಸೈತಿ. ಮತ್ತು ತಪ್ಪಲಾರ್ದ ಮಾಡ್ತೇವೆ. ಯಾವುದೇ ರೀತಿಯಿಂದ ಇದರಲ್ಲಿ ಹೆಚ್ಚು ಕಡಿಮೆ ಆಗಂಗಿಲ್ಲ. ಪದ್ಧತಿ ಅಗದಿ ಸರಳವಾಗಿ ಆಮೇಲೆ ಅಗದಿ ಸ್ಪಷ್ಟವಾಗಿ ಹಾಕೈತಿ. ಇಲ್ಲಿ ನಿಮ್ಮ ಮನೆ ಕಂಬಿ ಬರ್ತೈತಿ, ಏನು ವಿಶೇಷ ಇದೆ? ಅದು ನಮ್ದು ಕಂಬಿ, ಗೌಡ್ರ ಕಂಬಿನ ಅಂತೇಳಿ ಮೊದಲಿಂದ ನಮ್ಮ ಅದ ಹೇಳಿದಂಗೆ ನಮ್ಮ ಅಂಡ್ರ ಹೋಗ್ತೈತಿದ್ದ. ಸೊ ಹೀಗಾಗಿ ಇದು ಇತಿಹಾಸ ಒಂದು 700 ವರ್ಷದ ಇತಿಹಾಸನೇ ಐತಿ. ಇದ್ರಾಗ ಏನು ಬದಲಾವಣೆ ಜಾಸ್ತಿ ಹೆಚ್ಚು ಕಡಿಮೆ ಆಗಿಲ್ಲ. ಅದೇ ಸೇಮ್ ರೂಢಿ, ಸೇಮ್ ಇದು. ಜನ ಎಲ್ಲ ಜನ್ರೇಷನ್ ಟುಗೆದರ್ ಅವರೆಲ್ಲರೂ ಫಾಲೋ ಮಾಡ್ಕೋತ ಬರ್ತಾ ಇದ್ದಾರೆ. ನಿಮ್ಮೂರು ಸೇಗುನ್ಸಿ ಕಂಬಿಗೆ ಒಂದು ವಿಶೇಷ ಪ್ರಾಧಾನ್ಯತೆ ಕೊಡ್ತಾರೆ ಅಲ್ಲಿ ಶ್ರೀಶೈಲದವರು. ಹೌದು. ನಡ್ಕೋತ ಹೋಗೋದು, ಪಾದಯಾತ್ರೆ ನಡ್ಕೋತ ಬರೋದು. ಎಷ್ಟೊಂದು ಕಂಬಿ ಇವತ್ತು ಅಷ್ಟೊಂದು ಇದು ಇರಂಗಿಲ್ಲ. ಮೊದಲಿಂದ ಇದು ಇತಿಹಾಸ ಐತಿದೆ. ನಡ್ಕೋತ ಯಾವುದೇ ಕಾರಣಕ್ಕೂ ನಾವು ಇದ್ರೋಗಿ ಬಂದ್ವಿ ಬಸ್ಸಿಗೆ ಬಂದೇವೆ ಎಲ್ಲ ಮಾಡಂಗಿಲ್ಲ. ಪಾದಯಾತ್ರೆ ಹೋಗೋದು, ಪಾದಯಾತ್ರೆನೇ ಬರೋದು. ಸೊ ಅದ್ರ ಜೊತೆಗೆ ಎತ್ತಿರ್ತೈತಿ ಗಂಟ್ಲಿ, ಅದು ದಾರಿ ತೋರಿಸ್ತೈತಿ ಮೊದಲಿಂದ. ಈಗ ಸ್ವಲ್ಪ
ದಾರಿಗಳು ಸರಳ ಆಗ್ಯಾವ. ಮೊದಲೆಲ್ಲ ಕಾಡು ಇದೆಲ್ಲ ಇತ್ತು. ಸೊ ಇದು ಎತ್ತತ್ರನ ನಾವೆಲ್ಲ ಹೋಗ್ತಿದ್ವಿ ಜನರೆಲ್ಲ. ಅದು ಬೆಳಕು ನೋಡಕ್ಕೆ ಡ್ಯೂಟಿಗೆ ಹಚ್ಕೊಂಡು ಕರ್ಕೊಂಡು ಹೋಗ್ತೀವಿ. ಈಗಾದ್ರೂ ಅದು ಮುಂದುವರ್ದೈತಿ. ಎಲ್ಲ ಜಾತಿಗಳು ಇದ್ರಾಗ ಇದು ಮಾಡ್ತಾರೆ, ಇನ್ಕ್ಲೂಡ್ ಅದಾವೆ. ಯಾವುದೂ ಒಂದು ಭೇದ ಭಾವ ಇಲ್ಲ, ಎಲ್ಲ ಸಮದೃಷ್ಟಿಯಿಂದ ಮಾಡ್ತೀವಿ. ಓಕೆ, ಜನರ ಅಗದಿ ಇದರಿಂದ ಮಾಡ್ತಾರೆ. ಇದೊಂದು ಊರಾಗ ಭಕ್ತಿ ಭಾವದಿಂದ ಮಾಡ್ತಾರೆ ವರ್ಷ. ಸೊ ಹಿಂಗಾಗಿ ಹೋಗಿ ಬಂದು 15 ದಿವ್ಸಕ್ಕೆ ಅಲ್ಲಿ ಮುಟ್ತಾರೆ. ಯುಗಾದಿ ಹಬ್ಬ ಬಿಟ್ಟ ಮೇಲೆ ಇಲ್ಲಿ ಇನ್ನೊಂದು 15 ದಿವ್ಸಕ್ಕೆ ಇಲ್ಲಿ ಬರ್ತಾರೆ. ಬಂದ ಮೇಲೆ 5ನೇ ದಿವ್ಸಕ್ಕೆ 5 ದಿವಸ ಅಂತ ಆಚರಿಸೋದು. 5 ದಿವ್ಸ ಮಾಡ್ತೀವಿ. ಇಂಥ ಆಧುನಿಕ ಯುಗದೊಳಗೆ ಇಂಥ ಗ್ರಾಮೀಣ ಪ್ರದೇಶದೊಳಗೆ ಆಚರಿಸೋಕೆ ಹೊಂಟದ ದೊಡ್ಡದು. ಅದು ಯಾವುದೇ ರೀತಿಯಿಂದ ಯಾವುದೂ ರೂಢಿಗಳು ತಪ್ಪಿಲ್ಲ, ಯಾವುದೂ ತಪ್ಪಿಲ್ಲ. ಅದನ್ನ ಸಹ ನಮ್ಮ ಹೆಸರು ರಾಜೇಶ್ ರಾಜನಗೌಡ ಪಾಟೀಲ್ ಅಂತೇಳಿ.